ಅವಾಗ ಹುಡುಗರಿಗೆ ಹೇಳಿದೆ ಪುಸ್ತಕ ಮುಚ್ಚಿಬಿಡ್ರಿ ನೀವು ಅಂತ ಹೇಳಿದ್ದೀನಿ ಅವರಿಗೆ. ಯಾಕ್ರಿ ಸರ್ ಅಂದ್ರೆ ಮುಚ್ಚ್ರಿ ನೀವು ಅಂತ ಹೇಳಿದೆ. ಮುಚ್ಚಿದ್ರು ಅವರು. ನನ್ನ ಬಾಲ್ಯ ಜೀವನದೊಳಗೆ ನಾನು ಏನು ಮಾಡಿದೆ, ಮುಂದೆ ಏನಾಯ್ತು ಅಂತಕ್ಕಂಥದ್ದು ಎಲ್ಲವನ್ನು ವಿವರವಾಗಿ ಅವ್ರ ಮುಂದೆ ಹೇಳಿದೆ. ಒಂದೊಂದು ಹೇಳಿದ ಕೂಡಲೇ ಆ ನಂತರ ಪುಸ್ತಕ ತೆಗೀರಿ, ಈಗ ನಾವು ಹೇಳಿದ್ದು ಪುಸ್ತಕ ಐತಿಲ್ಲ ನೋಡ್ರಿ ನೀವು. ಸರ್ ನೀವು ಹೇಳಿದ್ದು ಎಲ್ಲ ಐತ್ರಿ ನೋಡು. ಇವತ್ತು ನಾನು ನಿಮ್ಮ ಮುಂದೆ ಹೇಳ್ಬೇಕಾದ್ರೆ 4 ವರ್ಷದ ಬಾಲಕನಾಗಿ ಹೇಳಿ ವಿನ ಶಿಕ್ಷಕನಾಗಿ ನಾನು ಹೇಳಿಲ್ಲ. ಅದು ಅವತ್ತು ಮಾಡಿರ್ತೀವಿ. ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ಸಂಗಪ್ಪ ಸುಸಂಗಪ್ಪ ನಾರ. ಇದೇ ಗುಳಗುಡದಲ್ಲಿ ನಾವು ಹುಟ್ಟಿದ್ದು. ಶಿಕ್ಷಣ ಎಲ್ಲ ಇಲ್ಲೇ ಆಗಿದೆ. ಮತ್ತು ನಮ್ಮ 37 ವರ್ಷದ ನೌಕರಿ ಸಹಿತವಾಗಿ ನಾವು ಇದೇ ಸೆಂಟ್ ಜೋರಿ ಶಾಲೆ ಗುಳಗುಡದಲ್ಲೇ ಮಾಡಿದ್ದೇವೆ. ಅದು ನಮ್ಮ ಕರ್ಮಭೂಮಿ. ಹೀಗಾಗಿ ಗುಳಗುಡ್ಡ ಜನರ ಒಂದು ಆಶೀರ್ವಾದ, ಅವರ ಒಂದು ಒಂದು ಪ್ರೀತಿಗೆ ನಮಗೆಲ್ಲ ಮುಂದುವರಲಿಕ್ಕೆ ಅನುಕೂಲ ಆಯಿತು ಅಂತ. ಸರ್, ತಾವು ಶಿಕ್ಷಕರಾಗಿದ್ದು? ಹೌದು. ನಮ್ಮ ಸಬ್ಜೆಕ್ಟ್ ಯಾವುದು ಸರ್? ಸರ್, ನಾವು SSLC ಮಾಡಿ TCH ಮಾಡಿದ ಕೂಡಲೇ ನಮ್ಮ ಎಲ್ಲ ಸಬ್ಜೆಕ್ಟು ಕನ್ನಡ, ಇಂಗ್ಲೀಷ್ ಬಿಟ್ಟು ಹಿಂದಿ, ಆನಂತರ ಗಣಿತ, ವಿಜ್ಞಾನ, ಸಮಾಜ ಎಲ್ಲ ಹೇಳ್ತಿದ್ವಿ. ಆದರೆ ನಾನು ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಇಲ್ಲ, ಆರ್ಟ್ಸ್ ನಾವು ಮಾಡಿಕೊಂಡಿದ್ದು. ಏನು ಆರ್ಟ್ಸ್ ಮಾಡಿಕೊಂಡ್ರು ನೀವು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರೇ ಆಗಾದ್ರೆ ಅಂತ? ಅದು ನಿಮಗೆ ಒಂದು ಹೇಳಿದರೆ, ನಾನು ಬಾಲ್ಯದೊಳಗೆ ಸುಮಾರು ಒಂದು 3 ಅಥವಾ 4 ವಯಸ್ಸು ನಾನು ಆಟ ಆಡೋದಂತ ಸಾಮಾನ್ಯವಾಗಿ ನಾನು ಈ ತಿಪ್ಪಿ ಅಡ್ಡಾಡೋದು ಭಾಳ ಜಾಸ್ತಿ ಬಾಲಕನಲ್ಲ. ಆವಾಗ ಒಂದು ತಂತಿ ಸಿಕ್ತು ನಮಗೆ. ಆ ತಂತಿಯನ್ನು ಅದು ಏನು ದೇವ್ರ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ, ಅದನ್ನು ಜಡ್ ಆಕಾರವಾಗಿ ಮನಿಸಿ ಅಲ್ಲಿ ಮಲ್ಲಾಪುರ ಅಂತ ತಿಳ್ಕೊಂಡು ಊರು, ಒಂದು ಹಳ್ಳಿ, ಅಲ್ಲಿ ಸಾಪ್ ಕಲ್ಲು ಇರ್ತಾಯಿತ್ತು. ಆ ಸಾಪ್ ಕಲ್ಲು ಮೇಲೆ ಆ ತಂತಿ ಇಟ್ಟು ಅದ್ರ ಮೇಲೆ ಮನಿ ಇಟ್ಟು ಅದ್ರ ಮೇಲೆ ನಾ ಕುಂತು ಆ ತಂತಿ ಹಿಂಗೆ ತಿರುಗಿಸ್ತಾ ಇದ್ದೆ. ನಾನು ಮುಂದೆ ಹೋಗ್ತಾ ಇದ್ದೆ. ಅದನ್ನು ಭಾಳ ಮಂದಿ ತಂದು ನಾ ತೋರಿಸಿದ್ರೆ ಅವ್ರಿಗೆ ಆಗ ಎಲ್ಲರಿಗೂ ವೈಜ್ಞಾನಿಕ ಮನೋಭಾವ ಇರಲಿಲ್ಲ. ಅವ್ರು ಆತ್ಪ ಶಾನೆ ಅಂತ ತಿಳ್ಕೊಂಡು ಮತ್ತೆ ನನ್ನ ಕರ್ಕೊಂಡು ಹೋಗಿ ಮಲಗಿಸ್ತಾ ಇದ್ರು. ಯಾಕಂದ್ರೆ ಮೈ ತುಂಬ ಗೊಬ್ಬರ ಇದ್ದೆ ನಮಗೆ. ಅದು ವಿಜ್ಞಾನ ಅಂತಕ್ಕಂಥದ್ದು ನನಗೂ ಗೊತ್ತಿಲ್ಲ. ಆಗ ಅಂಥ ವಿಜ್ಞಾನದ ಒಂದು ಮನೋಭಾವನೆ ಯಾರಲ್ಲಿ ಇರಲಿಲ್ಲ. ಅವಾಗ್ಲಿಂದನೂ ಅದು ಇತ್ತು, ಹಾಗೆ ಬೆಳ್ಕೊತ ಬಂತದು. ತಿಪ್ಪಿ ಅಡ್ಡಾಡೋದು, ಸಾಮಾನು ಕೂಡಿಸೋದು, ಒಂದು ಏನಾರ ಮಾಡೋದು ಮಾಡ್ತಾನೆ ಇದ್ವಿ ನಾವು ಹಾಗೆ. ಆನಂತರ ನಾವು ಹೈಸ್ಕೂಲ್ಗೆ ಹೋದ್ಮೇಲೆ ನಮ್ಮ ನೇಮ್ದಿ ಸರ್ ಅಂತಿದ್ದಾರೆ, ಅವರು ಒಂದು ಸ್ಟೀಮ್ ಎಂಜಿನ್ ತಯಾರು ಮಾಡೋದು ತೋರಿಸಿದ್ರು. ಮಾಡಿದ್ದು ಒಂದು ತೋರಿಸಿದ ಮಾದರಿ ಚಾಲು ಮಾಡಿ ಅದನ್ನು ನೋಡಿ ನಾನು ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಮನೆಯೊಳಗನ ಒಂದು ಸ್ಟೀಮ್ ಎಂಜಿನ್ ತಯಾರು ಮಾಡಿದೆ. 1 ಮಿನಿಟ್ ನಡೆದು ಬಂದುಬಿಡ್ತದು. ಯಾಕೆ ಬಂದುಬಿತ್ತು ಏನೋ, ಅದು ವೈಜ್ಞಾನಿಕ ಹುಡುಗಾಟ ನಮ್ಮ ಕಡೆಯಿಂದ ಆಗಲಿಲ್ಲ. ಆನಂತರ ಅದು ಆದ ನಂತರ ಮತ್ತು ಮುಂದೆ ಈ ಕಲೀಲಿಕ್ಕೆ ಹೋದ್ವಿ. ಆನಂತರ ಅಲ್ಲಿಂದ ಏನೋ ಒಂದು ಹೊಸದು ಮಾಡ್ತಾ ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಪ್ರತಿಯೊಂದು ಪಾಠಗಳು ಬರ್ತಕ್ಕಂಥ ವಿಜ್ಞಾನವನ್ನು ನಾನು ಪ್ರಯೋಗದ ಮೂಲಕನೇ ಹೇಳಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಹೀಗಾಗಿ ಆ ವಿಷಯವನ್ನು ಮೊದಲು ಮನನ ಮಾಡ್ಕೊತಿದ್ದೆ ಮನೆಯೊಳಗೆ. ಆ ರೀತಿ ಪ್ರಯೋಗ ಮನೆಯೊಳಗೆ ಮೊದಲು ಮಾಡಿಕೊಂಡ ನಂತರ ಅದು ಯಶಸ್ವಿ ಆದಮೇಲೆ ಮಕ್ಕಳಿಗೆ ಮುಂದೆ ಮಾಡ್ತಾಯಿದ್ದೆ. ಹೀಗೆ ಅದು ಬೆಳೀತಾ ಇವತ್ತು ಈ ಒಂದು ಎತ್ತರಕ್ಕೆ ಮಟ್ಟಕ್ಕೆ ಬೆಳೆದಿವಂದ್ರೆ ನಾನು ಕಾರಣ ಅಲ್ಲ, ನಾವು ನಮ್ಮಿಂದ ವಿದ್ಯೆ ಪಡೆದಂಥ ವಿದ್ಯಾರ್ಥಿಗಳೇ ಕಾರಣ ವಿನಃ ನಾನಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಅದರಂತೆ ನಾನು ಅಭ್ಯಾಸ ಮಾಡಿದೆ. ಅದರ ಒಂದು ತಂತಿ ನಿಮಗೆ ವಿಜ್ಞಾನ ಕಡೆ ಹೊಳ್ಳಾಗ? ಹೌದು. ಅದು ನನ್ನ ಇನ್ನೊಂದು ಆಶ್ಚರ್ಯ, ಸುಲಭ ಯಂತ್ರಗಳನ್ನು ತಿಳ್ಕೊಂಡು ಒಂದು ಪಾಠ ಬಂದರೆ 6ನೇ ತಕ್ಕ ಅದನ್ನು ನಾನು ಪಾಠ ತೆಗೆದೆ. ಅದೇ 1ನೇ ಸಲಕ್ಕೆ ನಾವು 4ನೇ ವರ್ಷ ಇದ್ದಾಗ ಏನು ಮಾಡಿದ್ವಿ ಪ್ರಯೋಗ, ಅದೇ ಒಂದು ಚಿತ್ರ ಅಲ್ಲಿತ್ತು. ಅವಾಗ ಹುಡುಗರಿಗೆ ಹೇಳಿದೆ ಪುಸ್ತಕ ಮುಚ್ಚಿಬಿಡ್ರಿ ನೀವು ಅಂತ ಹೇಳಿದ್ದೀನಿ ಅವರಿಗೆ. ಯಾಕ್ರಿ ಸರ್ ಅಂದ್ರೆ ಮುಚ್ಚ್ರಿ ನೀವು ಅಂತ ಹೇಳಿದೆ. ಮುಚ್ಚಿದ್ರು ಅವರು. ನನ್ನ ಬಾಲ್ಯ ಜೀವನದೊಳಗೆ ನಾನು ಏನು ಮಾಡಿದೆ, ಮುಂದೆ ಏನಾಯ್ತು ಅಂತಕ್ಕಂಥದ್ದು ಎಲ್ಲವನ್ನು ವಿವರವಾಗಿ ಅವ್ರ ಮುಂದೆ ಹೇಳಿದೆ. ಒಂದೊಂದು ಹೇಳಿದ ಕೂಡಲೇ ಆ ನಂತರ ಪುಸ್ತಕ ತೆಗೀರಿ, ಈಗ ನಾವು ಹೇಳಿದ್ದು ಪುಸ್ತಕ ಐತಿಲ್ಲ ನೋಡ್ರಿ ನೀವು. ಸರ್ ನೀವು ಹೇಳಿದ್ದು ಎಲ್ಲ ಐತ್ರಿ ನೋಡು. ಇವತ್ತು ನಾನು ನಿಮ್ಮ ಮುಂದೆ ಹೇಳ್ಬೇಕಾದ್ರೆ 4 ವರ್ಷದ ಬಾಲಕನಾಗಿ ಹೇಳಿ ವಿನ ಶಿಕ್ಷಕನಾಗಿ ನಾನು ಹೇಳಿಲ್ಲ. ಅದು ಅವತ್ತು ಮಾಡಿದ ಪ್ರಯೋಗ ಇವತ್ತು ನಾವು ಪಾಠದೊಳಗೆ ಕಾಣ್ತೀವಿ ಅಂತ ಅಂದ್ಕೊಳ್ಳಿ ಅವರಿಗೂ ಆಶ್ಚರ್ಯ ಅನಿಸ್ತದೆ. ಹೌದ್ರಿ ಸರ್ ನೀವು ಹೇಳಿದ್ದು ಎಲ್ಲ ಆಯ್ತು ನೋಡ್ರಿ ಅಂತಂದ್ರೆ ಅವರು. ಆಯಿತು, ಅದು ನನಗೂ ಒಂಥರ ಲಾಭ ಅಂತ ತಿಳ್ಕೊಂಡು ಅವ್ರಿಗೆ ಆಸಕ್ತಿ, ನನಗೆ ಕಲಿಸ್ಬೇಕಂತ ಆಸಕ್ತಿ, ಕಲಿಬೇಕಂತ ಅವ್ರಿಗೆ ಆಸಕ್ತಿ.
ನನಗೆ ಉತ್ಸಾಹ ಅವ್ರ ಆಸಕ್ತಿ. ಹೀಗಾಗಿ ಅದು ವಿಜ್ಞಾನದ ಕಡೆ. ಮತ್ತು ನಾನು ನಿಜವಾಗ್ಲೂ 7ನೇ ತೆಗಿದ್ದಾಗ ರೀ ಒಂದು ದೊಡ್ಡ ಕಪ್ಪಿ ತಂದು ಕಪ್ಪಿನ ದೇಹ ಕತ್ತರಿಸಿ ಹೃದಯದ ಭಾಗಗಳನ್ನೆಲ್ಲ ವಿವರಿಸಿ ಹೇಳ್ತಿದ್ದೆ ಅವರಿಗೆ. ಅದು ಯಾಕೆ ಅದೊಂದು ನಿಜವಾಗ್ಲೂ ಇದು ಎಲ್ಲ ಕೊಟ್ಟದ್ದು ಒಂದು ದೇವರ ಕೊಡುಗೆ ಅಂತ ಭಾವಿಸ್ತೀನಿ. ಆದ್ರೆ ನಾ ಏನು ಕಲ್ತಾವಲ್ಲ ಅಷ್ಟ್ರಿ. ಮತ್ತು ಒಂದು ಇದಕ್ಕೆ ಹೋದಾಗ ಎಲ್ಲೇ ಹೈದರಾಬಾದ್ ಮ್ಯೂಸಿಯಮ್ಗೆ ಹೋದಾಗ ಸಾಲಾರ್ಜಂಗ್ ಮ್ಯೂಸಿಯಮ್ ಅಲ್ಲಿ ಒಂದು ಗಡಿಯಾರ ಐತ್ರಿ. ಅಲ್ಲಿ ಅದು ತಾರೀಕು ಇಸ್ವಿ ಎಲ್ಲ ತೋರಿಸುತ್ತಾ. ಬಾಗ್ಲ ತೆಗೆದು ಹೊರಗೆ ಬರ್ತಾನೊಬ್ಬ ಮನುಷ್ಯ, ಗಂಟೆ ಹೊಡಿತಾನೆ, ಒಳಗೆ ಹೋಗ್ತಾನೆ. ಅದನ್ನು ತದ್ರೂಪ ನಾ ಮನೆಯೊಳಗೆ ತಯಾರು ಮಾಡಿದ್ದೆ ಒಂದೇನು ಹಳೆ ಗಡಿಯಾರ ತೊಗೊಂಡು. ಭಾಳ ಆಶ್ಚರ್ಯ ಅನಿಸುತ್ತೆ ಅದನ್ನು ನೋಡಿ. ಭಾಳ ಮಂದಿ ನೋಡಿದ್ರು ಅದನ್ನು. ಈಗ ಅದನ್ನು ತೆಗ್ದೀವ್ರಿ. ಅದು ಯಾಕೆ ಕಾರ್ಬನ್ ಬಂದು ಭಾಳ ಹೊಲಸಡತ ಅಂತ ತಿಳ್ಕೊಂಡು ತೆಗ್ದೀವಿ ಅದನ್ನು. ಅದು ಬಾಗ್ಲ ತೆಗಿತಿತ್ತು, ಗಂಟೆ ಹೊಡಿತಿತ್ತು. ನಂತರ ಮತ್ತೆ ಹೊಳೆ ಬಾಗ್ಲ ಮುಚ್ಕೊಂಡು ಬಿಡ್ತಿತ್ತು. ಶಟ್ರಸ್ ಮಾಡಿದ್ವಿ, ವೇಳೆ ಸರಿಯಾಗಿ ಶಟ್ರಸ್. ಆ ನಂತರ 12 ಗಂಟೆ ಬಂದ್ಕೂಲ 12 ಸುತ್ತಿಗೆ ತೊಗೊಂಡು ಒಬ್ಬ ಸಿಪಾಯಿ ಕಾಲೇಜ್ ಮುಂದೆ ಹಿಂಗೆ ಹೊಡೆಯುವಂಥ ಒಂದು ಸಾಂಕೇತಿಕ ಮಾಡಿದ್ವಿ. ಒಂದು ಕಡೆ ನ್ಯಾಯದ ಗಂಟೆ ಗಂಟೆ ಜಗ್ಗೋದಂತ ಒಂದು ಕಡೆ ಮಾಡಿದ್ವಿ. ಒಂದು ಕಡೆ ಅದು, ಒಂದು ಕಡೆ ಇದು ಮಾಡಿದ್ವಲ್ಲ. ನೋಡೋಕೆ ಭಾಳ ಸುಂದರವಾಗಿತ್ತು. ಭಾಳ ಮಂದಿ ಮೆಚ್ಕೊಂಡು ಅದನ್ನು ರೀ. ಎಲ್ಲರೂ ವೈರಿ ಪ್ರದರ್ಶನಕ್ಕೆ ಅಂದ್ರೆ ಬ್ಯಾಡ ಮಾರ ತಿಳ್ಕೊಂಡು ಹೇಳಿ ಮತ್ತು ಮನ್ಯಾಗ ಇಟ್ಕೊಂಡಿರೋದು. PCH ಆದಮೇಲೆ ನಾವು ಬಾಹ್ಯ ವಿದ್ಯಾರ್ಥಿಯಾಗಿ BA ಮಾಡಿದ್ವಿ ರೀ. ಹಿಸ್ಟ್ರಿ ಮತ್ತು ಎಜುಕೇಷನ್ ಮೇಜರ್ ಮೈನರ್ ತೊಗೊಂಡು BA ಮಾಡಿದ್ವಿ. ಅದಾದ ಕೂಡಲೇ ಅದು ಮುಗಿಸಿದ್ವಿ. ಆ ನಂತರ ಮತ್ತೇನು ಹಂಗೆ ಎಲ್ಲ ಕಲಿ ಮನಸ್ಸು ಅಂತಕೊಂಡು MA ಮಾಡಿದ್ವಿ ರೀ, ಕನ್ನಡ ವಿಷಯ ತೊಗೊಂಡು. ಅದು MAನೂ ಮುಗಿಸಿದ್ವಿ. ಎಲ್ಲ ಆರ್ಟ್ಸ್ ನಮ್ದು ರೀ. ಇಷ್ಟೆಲ್ಲ ನೀವು ಶಾಲೆ ಕಲಿತಲ್ಲ, ಓದಿದ್ರಲ್ರಿ? ಹೌದು. ಮನೆತನದ ಪರಿಸ್ಥಿತಿ ಆಗಿತ್ತು ಸರ್ ಅವಾಗ? ಅಯ್ಯೋ ಗಂಭೀರ ರೀ. ಅದನ್ನು ಹೇಳಿದ್ರೆ ಅಂದ್ರೆ ಭಾಳ ಕಷ್ಟ. ನಿಜವಾಗ್ಲೂ ನಾವು ನೇಕಾರ ರೀ. ಅದೇ ನಮ್ಮ ತಂದೆ ಭಾಳ ಕಷ್ಟ. ಭಗವಂತ ನಮ್ಮ ತಂದೆ ನಿಜವಾದ ದೇವ್ರು ಎಲ್ಲಿ ಅದಾರ, ನಮ್ಮ ತಂದೆ ಒಳಗೆ ಅದಾರ. ನಾವು ಮಕ್ಕಳಿದ್ದಾಗ ಒಂದೇ ಒಂದು ಘಟನೆ ಹೇಳ್ತೀನಿ ರೀ. ಇಡೀ ಊರು ದೀಪಾವಳಿ ಆಚರಿಸಿದ್ರೆ ನಾವು ಉಪವಾಸ ಆಚರಿಸಿದ್ವಿ ಅವತ್ತು. ನಮ್ಮ ಮನೆಯೊಳಗೆ ಏನೂ ಇರಲಿಲ್ಲ ರೀ ಅವಾಗ. ನಮ್ಮ ತಂದೆಯೊಳಗೆ ಯಪ್ಪ ಹೊಟ್ಟೆ ಹಸ್ತದಂತ ನಾವು ಅಂದ್ರೆ ಹೂನಪ್ಪ ತಡಿಯಪ್ಪ, ಹೂನಪ್ಪ ಅಂತ ಇಷ್ಟ ಅಂದರು. ಅಕಸ್ಮಾತ್ ಒಬ್ಬ ಹೆಣ್ಮಗಳು ಕಟ್ಟಿಗೆ ಹೊರಿ ತೊಗೊಂಡು ಬಂದ್ಲಕ್ರಿ. ಇಲ್ರಿ ಕಟ್ಟಿಗೆ ಹೊರಿ ಹಾಕಿ ನೋಡ್ರಿ. ಬ್ಯಾಡವ್ವ, ಅವತ್ತು ಅಮಾಸಿತ್ತು, ಬ್ಯಾಡವ್ವ ಅಂತ ಹೇಳಿದ್ಕೂಳೆ ಹೋಲ್ದಕ್ಕಿ. ಮತ್ತು ಹೊಳ್ಳಿ ಬಂದಳ್ರಿ. ಏಯಪ್ಪ ಕಟ್ಟಿಗೋರಿ ನೀ ಯಾವ ರೊಕ್ಕ ಕೊಡ್ತೀವಿ ಕೊಡು, ಕಟ್ಟಿಗೋರಿ ಹಾಕಿಸ್ಕೊಂಡ್ರು. ಬ್ಯಾಡವ್ವ, ನಮ್ಮ ಹತ್ರ ರೊಕ್ಕಿಲ್ಲ ತಾಯಿ, ಬ್ಯಾಡ ಹೋಗಂತ ಹೇಳಿದ್ರೆ ಆಕಿ ಕಟ್ಟಿಗೋರಿ ಹಾಕಿದಳ್ರಿ. ಹುಡ್ಡದ್ಲಾಗ ಆಕಿಗೆ ಟೊಮೆಟೊ ಹಣ್ಣು ತಂದಿದ್ರಿ. ಯಪ್ಪ ಇವತ್ತು ಟೊಮೆಟೊ ಹಣ್ಣು ತೊಳ್ಕೊಂಡು ಬಾಗಲ್ದಾಗ ಸುರಿವಿದ್ರಿ ಆಕಿ. ನಾವು ಆ ಮೂಲಿಗೆ ನಮ್ಮ ತಂಗಿ ನಾವು ಕುಂತಿದ್ವಲ್ರಿ, ಓಡಿ ಬಂದು ಹಣ್ಣು ತಿಂದಿವ್ರಿ ಅವನ್ನ. ಅಷ್ಟು ಹಸಿವಿತ್ತು. ನಮ್ಮ ತಂದೆಯವರು ನೋಡ್ಕೊಂಡು ಸುಮ್ಮ ಕುಂತ್ರ. ಅವ್ರು ತಿನ್ರಪ್ಪ ನೀವು ಇಷ್ಟ ಅಂದ್ರೆ ವಿನ ಅದು ನನಗೊಂದು ಬೇಕು ಅಂತ ಅನ್ನಲಿಲ್ಲ ಏನ್ರಿ. ಆ ಟೊಮೆಟೊ ಹಣ್ಣು ತಿಂದು ಅವತ್ತು ನಾವು ಅಮಾಸಿ ಮಾಡಿದ್ವಿ. ಅಷ್ಟು ಇದಕ್ಕಿಂತ ಹೆಚ್ಚಿನ ಕಷ್ಟ. ಅದಕ್ಕೆ ಸಾಲಿ ಬಿಟ್ಟು ನಾವೆಲ್ಲ ಶೇಂಗಾ ಆರ್ಸಕ್ಕೆ ಹೋಗ್ತಿದ್ವಿ ರೀ. ಶೇಂಗಾ ಕಿತ್ತಾಗ ಹೋಗ್ತಿದ್ವಿ. ಬೂದಿನಗಡೆ ತನಕ ಶೇಂಗಾ ಆರ್ಸಕ್ಕೆ ಹೋಗಿ ನಾವು ರೀ. ಅಲ್ಲಿ ಅವಾಗೆಷ್ಟು 5 ಪೈಸಾ ನಮಗೆ ಕೂಲಿ ಕೊಡೋರು. ಏನು ಆ ನಂತರ ಏನಾಗ್ತದು, ಇದೇ ರೀತಿ ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮ ಇಲ್ಪ ಬೇಡ ನೀನು ಬಾಲ್ಕೋಟಿ ಪ್ರಿಂಟಿಂಗ್ ಪ್ರೆಸ್ನಾಗ ದುಡ್ಯಾಕೆ ಹೋಗಿ ನೋಡು ಅಂತ ತಿಳ್ಕೊಂಡು ಅಲ್ಲಿ ಕಲಿಯಾಕೆ ಹೋದಿನಿ ರೀ. ಅಲ್ಲಿ ನಮ್ಮ ಕಾಕಾರಿದ್ರು. ಅಲ್ಲೆಲ್ಲ ಒಂದು 3-4 ತಿಂಗಳದಾಗ ಹೆಚ್ಕೊಂಡು ಬಂದು 5-6 ತಿಂಗಳದಾಗ ಎಲ್ಲ ಕಲಿತೀವಿ. ಅಲ್ಲಿ ಏನೋ ಹೆಂಗೆ ಅದು ಕೊಟ್ಟನು ಇಲ್ಲ ಲಘು ಕಲ್ತ್ಬಿಟ್ಟಿವಿ ರೀ ಎಲ್ಲನೂ. ಅದು ಏನೋ ಗುರುಪ್ರಸಾದ ವರಪ್ರಸಾದ ಅಂತ ಹೇಳ್ತಾರಲ್ಲ, ದೇವ್ರ ಪ್ರಸಾದ ಅಂತ. ಆನಂತರ ಅವರು ತಿಂಗಳಿಗೆ 10 ರೂಪಾಯಿ ಪಗಾರ ಕೊಡೋಕ್ಕೂ ತಯಾರಾದರು. ಅಷ್ಟೊಳಗೆ ನಮ್ಮ ದೂರದ ಸಂಬಂಧಿ ದೊಡ್ಡಮ್ಮ ಅಂತ ನೀಲಮ್ಮ ತಾಯಿ ಉಂಕಿ ಅಂತ ತಿಳ್ಕೊಂಡು ನನ್ನ ಜೀವನದ ಪರಿವರ್ತನೆ ಮಾಡಿದ್ದು ಆ ಮಹಾತಾಯಿ. ಎಷ್ಟು ನಾ ಅವ್ರ ಬಗ್ಗೆ ಹೇಳಿದ್ರು ಕಡಿಮೆನೇ. ಬಂದು ಈಟ್ ಹುಡುಗ ಈ ಪ್ರಶ್ನೆ ಕೆಲಸ ಮಾಡೋದು ಬೇಡ ಅಂತ ತಿಳ್ಕೊಂಡು ಬಿಟ್ಟು ಹೊಳ್ಳಿ ಶಾಲೆಗೆ ಹಚ್ಚಿದ್ರಿ. 5ನೇತ್ತೇನ 6ನೇತ್ತಕ್ಕೆ ಹೊಳ್ಳಿ. ಅಲ್ಲಿಂದ ನನ್ನ ಜೀವನ ಒಂದು ಪುಟನ ಬೇರೆ ಬಿಡುತ್ತೆ. ಅಲ್ಲಿಂದ ಕಷ್ಟ ಇತ್ತು ಸಹಿತ. ಮತ್ತು ನಾನು ಹೈಸ್ಕೂಲು ಮುಗಿಸಿದ್ವಿ. TCHಗೆ ಹೋದಾಗ ಅಲ್ಲಿಯೂ ಭಾಳ ಕಷ್ಟ ಬಂತು. ಆಗಿನ ಕಾಲದಾಗ ಬಂಗಾರ ಅಂದರೆ ಒಂದು 100 ರೂಪಾಯಿ 150 ರೂಪಾಯಿ ಐತ್ರಿ. ನಮ್ಮ ತಾಯಿಯವ್ರದ್ದು ಹಳೆ ಕಾಲದ್ದು ಒಂದು ಗುಂಡಿನ ಟಿಕ್ಕಿ ಇತ್ತು, ಅದನ್ನು ಮಾರಾಟ ಮಾಡಿ TCHಗೆ ಹೆಸರು ಹಚ್ಚಿದ್ವಿ. ಮುಂದೆ ಊಟದ್ದು ಭಾಳ ತ್ರಾಸು ಬಂತು. ಅವಾಗ ನಮ್ಮ ಗುರುಶೇಶ್ವರ ಸ್ವಾಮಿಯವ್ರು ಇದ್ದರು, ಅಂದನಾಯ ಸ್ವಾಮಿಗಳು ಬಸವ ಸ್ವಾಮಿಗಳು ಅದರಲ್ರಿ. ಅವ್ರು ಬಂದು ವಾರಕ್ಕೊಂದು ಮನೆ ಅಂತೆ ಊಟ ಮಾಡಿ ಹಚ್ಕೊಟ್ಟು ಕೊಟ್ರಿ. ನಾನು ದಿನಕ್ಕೊಂದು ಮನೆ ಅಂತೆ ಊಟ ಮಾಡಿ ಅಲ್ಲಿ ಒಂದು ಶಿಕ್ಷಣ ಮುಗಿಸ್ಕೊಂಡು ಬಂದೆ. ಬಂದ ಕೂಡಲೇ
ಮರು ವರ್ಷನ ಸೇಂಟ್ ಸ್ಕೂಲ್ ನಮ್ಮ ಸೇಂಟ್ ಜೇವರಿ ಶಾಲೆ ಒಳಗೆ ಒಂದು ಹುದ್ದೆ ಖಾಲಿತ್ತು. ಆ ಹುದ್ದೆಗೆ ಆಯ್ಕೆ ಮಾಡಿಕೊಂಡ್ರು. ನಿಜವಾಗ್ಲೂ ನನ್ನ ಅನ್ನದಾತ ಸಂಸ್ಥೆ ಅದು. ಅದ್ರ ಬಗ್ಗೆ ಇವತ್ತಿಗೂ ನನ್ನ ಬಗ್ಗೆ ಅವರಿಗೆ ಕಾಳಜಿ ಅದ, ಪ್ರೀತಿ ಅದ, ವಿಶ್ವಾಸ ಅದ. ಅದು ನಾವು ಒಂದು ದುಡಿದಂಥ ಪ್ರತಿಫಲ ಅಂತ ನಮಗೆ ಅನ್ಸುತ್ತೆ ರೀ. ಇಂಥ ಬಡತನದಲ್ಲೇ ಶಿಕ್ಷಣನ ನಿಲ್ಲಿಸ್ಲಿಲ್ಲ ರೀ. ಅದೇ ಈ ಥರ ಕೊಡುಗೆ ನೋಡ್ರಿ. ಅಂದ್ರೆ ಹೆಂಗಿತ್ತು ಅಂತ ನಮ್ಮ ಪರಿಸ್ಥಿತಿ ರೀ. ಹೈಸ್ಕೂಲ್ಗಿದ್ದಾಗ ಸಹಿತ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ನಿಮ್ಮಂತರು ಕೊಟ್ಟಿರ್ತಕ್ಕಂಥ ಅಂಗಿ ಹಾಕ್ಕೊಂಡು ನಾವು ಶಾಲೆಗೆ ಹೋಗ್ತಿದ್ವಿ ಗೆಳೆಯರದು. ಅವರು ಪೆನ್ಸಿಲ್ಲು, ಅವ್ರದ ನೋಟ್ ಪುಸ್ತಕ ಹಿಂಗೆ ಮಾಡ್ತಿದ್ವಿ. ಒಂದು ಸಲ ಹೊಟ್ಟೆಗಂತೂ ಭಾಳ ಕಷ್ಟ ಇತ್ತು ರೀ. ನನ್ನ ಗೆಳೆಯರು ಮನೆಯಾಗಿಂದ ರೊಟ್ಟಿ ಮುರ್ಕೊಂಡು ಕಿಸೆದ ಹಾಕೊಂಡು ನನಗೆ ಬಂದು ತಿನ್ನಿಸವ್ರಿ. ಇವತ್ತು ಆ ಗೆಳೆಯರು ಒಬ್ಬ ಉಳ್ದನ್ರಿ, ನಾಗೇಶ್ ಗೊಬ್ಬೆ ಅಂತ ತಿಳ್ಕೊಂಡು. ಗುರುಬಾಸು ಅಂತ ಒಬ್ಬರು ಇದ್ದಾರೆ, ಅವರೆಲ್ಲ ತೀರ್ಕೊಂಡಾರೆ ಈಗ. ಅಷ್ಟು ಇರಲಿ, ಅವ್ರಿಗೂ ಒಳ್ಳೇದಾಗಲಿ. ನಾನು ಒಳ್ಳೆಯದಕ್ಕೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟರು. ನೀವು ಸಂಜೆ ಸ್ಕೂಲ್ದಲ್ಲಿ ಒಂದು ಮಾದರಿ ಶಿಕ್ಷಕರಂತ ಹೆಸರು ಪಡ್ಕೊಂಡೆ ಸರ್. ಆ ಶಿಕ್ಷಣ ಜೊತೆಗೆ ನೀವು ಸ್ಕೌಟ್ ಆ್ಯಂಡ್ ಗೈಡ್ಸ್ ಅದೇ ಹಂಗೆ ಅಂದ್ರೆ ಈ ಭಾಗದಾಗ ಅದನ್ನ ಹೊಸದಾಗಿ ಪರಿಚಯ ಮಾಡಿದ್ರೆ ನೀವು ಅನ್ಸುತ್ತೆ ಅದು? ಹೌದ್ರಿ, ಏನೋ ಇತ್ತು ಅದು ರೀ. ಆದರೆ ಅದು ಅಲ್ಲಿಗೆ ಇತ್ತು, ಅಷ್ಟಕ್ಕಷ್ಟೇ ಇತ್ತು ಅದು. ನನಗೆ ಇನ್ನೊಂದು ಹೇಳ್ರಿ, ನಮ್ಮ ಜೀವನದೊಳಗೆ ಹೊಸದೇನಾರ ಮಾಡಬೇಕು ಅಂತ ಒಂದು ಅವಕಾಶ, ಹೊಸದೇನಾರ ಮಾಡೋಣ ಅಂತ ಹೊಸ. ಅಲ್ಲಿ ಲಂಡ್ ಚೊನ್ನ ಲಂಡಂಗಿ ಟೆಪಿಗಿದ್ದು ರೀ ಅಲ್ಲೇ ಸ್ಕೌಟಿಂದು ಅಂತ ಒಬ್ರು ಅಂದ್ರಿ. ಅದನ್ನು ಮಕ್ಳಿಗೆ ಹಾಕ್ಸಿ ನಾನು ಮಾಡೋಕ್ಕೆ ಶುರು ಮಾಡಿದ್ದೀನಿ ರೀ. ನಂತರ ಅಚಾನಕ್ ಅದನ್ನು ಒಬ್ಬರು ನೋಡಿದ್ರು ಅವರು, ಇಲ್ಲ ಈ ಶಿಕ್ಷಕರಿಗೆ ಕೊಡೋಣ ಅಂತ ತಿಳ್ಕೊಂಡು 1980ನೇ ಇಸ್ವಿಯೊಳಗೆ ನಿಂಬಾಳ ಸರ್ ಅಂತ ಬಂದ್ರಿ ವಿಜಾಪುರದಿಂದ ಇಲ್ಲಿಗೆ. ಅವರು ಒಂದು ಸಾನ್ ಮೀಟಿಂಗ್ ಕರೆದ್ರೆ, ಇಲ್ರಿ ನಾ ತೊಗೊಂತೇನೆ. ಅವರು ಆರ್ಡರ್ ಹಾಕಿದ್ರು, ಬೇಸಿಕ್ ಮುಗಿಸಿದ್ರು ರೀ. ಬೇಸಿಕ್ ನಂದು ಮೊದಲ ಚಾಲೂ ಮಾಡಿದ್ದೀನಿ ನಾನು. ಅಲ್ಲೆಲ್ಲ ಅಗದಿ ಆಸಕ್ತಿಯಿಂದ ಎಲ್ಲ ಕಲಿತು ಬಂದು ಮರುದಿವ್ಸನ ಶುರು ಮಾಡಿಬಿಟ್ಟಿವಿ ರೀ. ಆಸಕ್ತಿ ಅದಕ್ಕೆ ನನಗೆ HM ಅವ್ರು ಸಹಕಾರ ಕೊಟ್ಟರು. ಆನಂತರ ಮಕ್ಕಳನ್ನು ಆಯ್ಕೆ ಮಾಡ್ಕೊಂಡ್ವಿ. ಅದೊಂದು ಉತ್ಸಾಹದಿಂದ ಹಂಗೆ ಬೆಳೀತು. ನನ್ನ ವೈಯಕ್ತಿಕ ನಂದು ಒಂದು ವಿಚಾರ ಅಷ್ಟೇ, ನಾನು ಬೆಳೆಯೋದಕ್ಕಿಂತ ನನ್ನ ಮಕ್ಕಳು ಬೆಳಿಬೇಕು, ನನ್ನ ಮಕ್ಕಳು ಮುಂದಕ್ಕೆ ಹೋಗ್ಬೇಕು. ಅವ್ರು ಹೋದ್ರಂದ್ರೆ ಶಾಲೆಗೂ ಶ್ರೇಯಸ್ಸು, ನಮಗೂ ಶ್ರೇಯಸ್ಸು. ಶಾಲೆಗೆ ಒಂದು ಅಪಕೀರ್ತಿ ಬರಬಾರ್ದು, ಕೀರ್ತಿ ಬರುವಂಥದ್ದು ಒಂದು ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಆ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿದ್ವಿ. ನಂತರ ಅವ್ರಿಗೆ ಹಂಗೆ ಉನ್ನತವಾದ ಪ್ರಥಮ ಸೋಪಾನ, ದ್ವಿತೀಯ ಸೋಪಾನ ಹಿಂಗೆ ಮಾಡ್ಕೊತ ರಾಜ್ಯ ಪುರಸ್ಕಾರಕ್ಕೆ ಮಾಡಬೇಕು ಅಂತ ವಿಚಾರ ಬಂತ್ರಿ. ಹೌದು, ರಾಜ್ಯ ಪುರಸ್ಕಾರ ಅಂದ್ರೆ ಹೆಂಗೆ ಮಾಡ್ತಾರೆ, ಇದನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ನನ್ನ ಮಕ್ಕಳ ಮೇಲೆ ಪ್ರಥಮ ಪ್ರಯೋಗ ಮಾಡ್ತೀನಿ ರೀ. ಅದನ್ನು ಎಷ್ಟೇ ಖರ್ಚು ಬರಲಿ ನೋಡೋಣ ಅಂತ ತಿಳ್ಕೊಂಡು ಸ್ವಂತ ಮಕ್ಕಳ ಮೇಲೆ ನಾವು ವಿಶ್ವೇಶ್ವರ ಮತ್ತು ರವೀಂದ್ರನಾಥ್ ಅಂತ ತಿಳ್ಕೊಂಡು ಅವ್ರಿಗೆ ಮನ್ಯಾಗ ಅಲ್ರಿ ಎಲ್ಲ ರೀತಿಯಿಂದ ತರಬೇತಿ ಕೊಟ್ಟಿದ್ದು. ಅವರಿಗೆ ತರಬೇತಿ ಕೊಟ್ಟು ನನಗೆ ಯಾವ ವಿಷಯ ತಿಳಿಲ್ಲ, ಮತ್ತು ನಾನು ಯಾವ ಶಿಕ್ಷಕರು ಕಲಿಸಿದ್ರೆ ಅವ್ರ ಹತ್ರ ಹೋಗಿದ್ದೀನಿ ರೀ. ಅಲ್ಲಿ ಹೋಗಿ ಆ ವಿಷಯ ತಿಳ್ಕೊಂಡು ಮತ್ತು ನನ್ನ ಮಕ್ಕಳಿಗೆ ಹೇಳ್ತಿದ್ದೆ. ಹೇಳ್ಕೊಂಡ ನಂತರ ಮುಂದೆ ಫಾರ್ಮ್ ತುಂಬಿದ್ವಿ, ಪರೀಕ್ಷೆ ಬಂತು. ಮಾಲಿಂಗ್ಪುರದಾಗ ಪರೀಕ್ಷೆ ಐತ್ರಿ. ಅಲ್ಲಿ ಇಬ್ಬರನ್ನೂ ಕರ್ಕೊಂಡು ಹೋದೀನಿ ರೀ. ಅಲ್ಲಿ ಹೋದಾಗ ಪರೀಕ್ಷೆ ಚಾಲು ಆಯ್ತು. ಏನು ಕೇಳ್ತೀರಿ ಅದಕ್ಕೆ ಇವರು ಹತ್ರ ತಯಾರಿ ನಮ್ಮ ಮಕ್ಕಳದು. ಅವರು ಅಂದರು, ಯಾರು ಇವು ಮಕ್ಕಳು, ಇವ್ರು ರಾಜ್ಯ ಪುರಸ್ಕಾರಕ್ಕೆ ಅಲ್ಲ, ಇವರು ಇದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಅವ್ರು ಯೋಗ್ಯ ಅದ್ರ, ಅಷ್ಟು ಅವರಲ್ಲಿ ವಿಷಯ ಸಂಗ್ರಹ ಆಯ್ತಂದ್ರು. ಇಲ್ಲ, ಅಲ್ಲಿ ಶಿಕ್ಷಕರು ಕುಂತ ನೋಡ್ರಿ ಅವ್ರ ಮಕ್ಕಳು ಅಂದರು. ಏನು ತಯಾರು ಮಾಡ್ಯಾರ್ರಿ ಮಕ್ಕಳನ್ನಂದ್ರೆ ಅವ್ರು. ಆನಂತರ ಅವ್ರು ಪಾಸ್ ಆದ್ರೆ ಬಿಡ್ರಿ, ಆಟೋಮೆಟಿಕ್ ಪಾಸ್ ಆದರು. ನಂತರ ರಾಷ್ಟ್ರಪತಿಗೆ ಕರ್ಕೊಂಡೋದ್ವಿ. ಅಲ್ಲಿ ಆದರೂ ಹಂಗೆ ರೀ, ಅಲ್ಲಿ ಹೆಸರು ಗಳಿಸಿಬಿಟ್ರಿ ಅವರು. ಹೆಂಗಂದ್ರೆ ಒಂದು ಮಂಕಿ ಬ್ರಿಡ್ಜ್ ಕಟ್ಟೋದಿತ್ತು ರೀ. ಅವ್ರು ಮಂಕಿ ಬ್ರಿಡ್ಜ್ ತಯಾರು ಮಾಡಪ್ಪ, ನಾವು ಟೀ ಕುಡಿದು ಬರ್ತೀವಿ ಅಂತ ಹೇಳಿದ್ರು. ಒಂದು ಇಬ್ಬರು ಕೂಡಿಸಿ ಅವ್ರ ಬರೋಳಾಗ ಮಂಕಿ ಬ್ರಿಡ್ಜ್ ತಯಾರು ಮಾಡಿಬಿಟ್ಟಿದ್ರು ಇವರು. ಅಂದ ಕೂಡಲೇ ಅವ್ರಿಗೆ ಬಂದು ಗಾಬರಿ ಆದರು. ಇಷ್ಟು ಲಗು ಮಾಡಿದ್ರಿ ಅಂದರು. ಹ್ಞೂ ರೀ ಅಂದ್ರೆ ಅವರು. ಹೆಂಗೆ ಮಾಡಿದ್ರಿ ಅಂತ ಎಲ್ಲ ಹೇಳಿದರು. ಅವರು ಏನು ಇದು ಭಾರಿ ಆತಲ್ಲ, ಅದು ಅವಾಗ ಗುರುತಾಗ್ತದು. ಆ ನಂತರ ಈ ಹುಡುಗರು ಅಷ್ಟು ಸರಳಲ್ಲಿ ಭಾರಿ ಇವ್ರು ಮಾಡಂತ ತಿಳ್ಕೊಂಡು ಭಾಳ ಅಲ್ಲಿ ಪಬ್ಲಿಕ್ ಆಗಿಬಿಡ್ತಾರೆ ಅದು. ನಂತರ ಅಲ್ಲಿ ಒಬ್ಬರು ಸರ್ ಇದ್ದರು, ಒಬ್ಬರು. ನಾನು ನನ್ನ ಮಕ್ಕಳಂತ ಎಲ್ಲಿ ಹೇಳ್ಕೊಳ್ಳಿಲ್ಲ ರೀ. ಅವರ ಅಡ್ಡ ಹೆಸರು ಮೇಲೆ ನಾರಾ ಅಂದ್ಕೊಂಡು, ಮತ್ತು ನಾರಾ ಸರಿ ಏನಾಗಬೇಕು ಇವರು ಅಂತ ಇಷ್ಟ ಅನ್ಕೊಂತ ಕುಂತ್ರಿ. ಮುಂದೆ ಅದು ಯಾರು ಹೇಳ್ಯಾರನ್ರಿ, ಏನಪ್ಪ ಇಬ್ಬರು ಮಕ್ಕಳು ಏನು ಭಾರಿ ಮಾಡಿರಲ್ಲ ಅಂದ್ರೆ, ಯಾಕ್ರೆ ಏನು ಅದ್ಭುತ ಜ್ಞಾನ ಐತೆ ಅವ್ರದ್ದು ಅಂದ್ರೆ ಅವ್ರು. ಅಂದ್ಕೂಲೆ ಎಲ್ಲ ನಿಮ್ಮ ಆಶೀರ್ವಾದ ರೀ ಅಂತ, ನೀವು ಕಲಿಸಿದ್ದಲ್ರಿ ನಮಗೆ ಅಂತಂದ್ರೆ. ಅಡ್ಡಿ ಇಲ್ಲಪ್ಪ, ಸಮರ್ಥರು ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಪತಿನ ಅವರಿಗೆ ಯೋಗ್ಯ ಐತಿ. ಆ ರೀತಿ
ಅದಂದ್ರೆ ಸಾಕ್ರಿ ಸಂತೋಷ ಆಯ್ತು ನನಗಂತ. ಆದ್ರೆ ಇವತ್ತಿಗೂ ನೀವು ನನ್ನ ಮಕ್ಳು ಅದ್ರ ಅಂತ ಹೇಳಿಲ್ಲಲ್ಲ ಅಂದ್ರೆ ಹೇಳೋದು ಬ್ಯಾಡ್ರಿ. ಅವ್ರು ಸಮರ್ಥರಿದ್ದಾರೆ ಕೊಡ್ರಿ ಇಲ್ಲ ಅಂದ್ರೆ ಬ್ಯಾಡ. ಅಪ್ಪ ಸಮರ್ಥರಿಲ್ಲ ಅಂತ ಯಾವ ಮಾತಿಂದ ಹೇಳಿ ನಾವು ಎಲ್ಲದ್ರೊಳಗೂ ನಂಬರ್ 1 ಅದ್ರ ಅಂತ ಹೇಳಿದ್ರು. ಅಷ್ಟೇ ಸಾಕ್ರಿ. ಈ ಕಿವಿಗೆ ಬಿತ್ತಲ್ಲ ಅದು ಖುಷಿ ಪಟ್ಟೆ ನಾನು. ಅವ್ರ ಮೇಲೆ ಯಾವ ಪ್ರಯೋಗ ಮಾಡಿದೆ ನೋಡ್ರಿ, ಮುಂದೆ ಮಕ್ಕಳ ಮೇಲೆ ಚಾಲು ಮಾಡಿಬಿಟ್ಟೇನೆ. ಬಹಳ ಒಂದು 200 ಸಮೀಪ ರಾಜ್ಯ ಪುರಸ್ಕಾರ, ಒಂದು 27 ರಾಷ್ಟ್ರಪತಿ ಅವಾರ್ಡ್ ಬಂತು. ಸಾಕು, ಅದು ಎಲ್ಲ ಕಡೆನೂ ಪ್ರಸಾರ ಮಾಡ್ಕೊತ ಹೋದಿವ್ರು ನಾವು. ವಿದ್ಯಾರ್ಥಿಗಳಿಗೆ ಇದು ಗೈಡ್ಸ್ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವಶ್ಯಕತೆ ಇದೆ ಏನು ಸರ್? ಈಗ ಬಹಳ ಅವಶ್ಯಕತೆ ಇದೆ ರೀ. ಇಲ್ಲಿ ನೋಡ್ರಿ, ಒಂದು ನಮ್ಮ ಸ್ಕೌಟ್ನೊಳಗೆ ಹೇಗಿದೆ ಅಂತಂದ್ರೆ ಜಾತಿ ಭೇದ ಇಲ್ಲವೇ ಇಲ್ಲ. ನಮಗೆ ಅದು ಮುಖ್ಯ, ಜಾತ್ಯತೀತ ನಮ್ಮದು. ಆನಂತರ 2ನೇದು ದೇಶ ಪ್ರೇಮ. ನಾವೆಲ್ಲರೂ ಒಂದು ಅನ್ನೋ ಭಾವನೆ ಮೂಡಿಸ್ತಕ್ಕಂಥದ್ದು. ಮತ್ತು ಸಾರ್ವಜನಿಕರ ಸೇವೆ, ಸಾರ್ವಜನಿಕರ ಸೇವೆ ಜೊತೆಗೆ ವೈಯಕ್ತಿಕ ನಮ್ಮ ನೋಡಿರಿ, ಇವತ್ತು ಒಂದು ಬ್ಯಾಂಡೇಜ್ ಏನಾರ ಗಾಯ ಆದರೆ ಹೆಂಗೆ ಮಾಡ್ಬೇಕು, ಮನೆಯಾಗೂ ಆಗ್ತಿರ್ತೈತೆ ಹೊರಗೂ ಆಗ್ತಿರ್ತೈತೆ, ಅಂದು ಹೆಂಗೆ ನಾವು ಪರಿಹಾರ ಮಾಡ್ಕೋಬೇಕು ಆ ರೀತಿ. ಆನಂತರ ಈ ಕೆಲವೊಂದು ಗಂಟುಗಳಂತ ಬರ್ತಾವೆ ರೀ. ಅನೇಕ ನಮ್ಮ ಜೀವನದೊಳಗೆ ಸಾಕಷ್ಟು ಗಂಟುಗಳದಾವೆ. ಆ ಗಂಟುಗಳನ್ನ ಯಾವ ಹೊತ್ತಿನ ಎಲ್ಲೆಲ್ಲಿ ಯಾವ ರೀತಿ ಬಳಸಬೇಕು. ಆನಂತರ ಈ ಪೈಲಿಂಗ್ ಪ್ರಾಜೆಕ್ಟ್ ಅಂತ ಇರುತ್ತೆ ರೀ. ನಾವು ಕೈಯಿಂದ ಕರಕುಶಲ ವಸ್ತುಗಳಿಂದ ಯಾವ್ಯಾವ ರೀತಿ ನಾವು ವಸ್ತುಗಳನ್ನ ತಯಾರು ಮಾಡಬೇಕು. ಅದೇ ರೀತಿಯಾಗಿ ಬೇರೆ ಮತ್ತು ಅನೇಕ ವಿಧದ ಆಕಾಶದ ನಕ್ಷತ್ರ ಹೆಂಗೆ ಅನಿಸ್ಬೇಕು, ಮ್ಯಾಪ್ ಹೆಂಗೆ ಓದಬೇಕು, ಕಂಪಾಸ್ ಹೆಂಗೆ ಮಾಡಿ ಒಂದಲ್ಲಿ 2 ಮ್ಯಾಪ್ ರಚನೆ ಮಾಡೋ ಸಹಿತ ಎಲ್ಲ ನನ್ನ ಮಕ್ಕಳಿಗೆ ಹೇಳ್ಕೊಟ್ರಿ. ಭಾಳ ಖುಷಿ ಪಡ್ತಾರೆ ಅವರು. ಏನ್ರಿ ಅದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಡ್ಡಾಯ ಮಾಡಿದ್ರೆ ಹೇಗೆ ಸರ್? ಅದು ಮಕ್ಕಳು ಕಡ್ಡಾಯ ಮಾಡಲೇಬೇಕ್ರಿ. ಕಡ್ಡಾಯ ಮಾಡಿದಾಗ ಮಾತ್ರ ಪ್ರತಿಯೊಬ್ಬರ ಮುನ್ನೊಳಗೋ ಶಿಸ್ತಿನ ಸಿಪಾಯಿ ತಯಾರಾಗ್ತಾನೆ, ದೇಶ ಪ್ರೇಮಿ ತಯಾರಾಗ್ತಾನೆ, ಮತ್ತು ಸಂಘ ಜೀವಿ ತಯಾರಾಗ್ತಾನೆ. ಆ್ಯಕ್ಚುಲಿ ಕಡ್ಡಾಯನ ಮಾಡ್ಬೇಕ್ರಿ ಇದನ್ರಿ. ಆದರೂ ಯಾಕೋ ಮೀನಮೇಷ ಮಾಡಕತ್ತಾರೆ. ಕಡ್ಡಾಯವಾಗಿ ಮಾಡ್ಬೇಕು. ಒಂದು ವಿಷಯ ಆಯ್ಕೆ ಅಂತ ಇಟ್ಬೇಕು. ಮಹಾರಾಷ್ಟ್ರದಾಗ ಐತೆ ಅಂತ ಸಿದ್ವಿ ಕೇಳೀನಿ ನಾನು. ಆದರೆ ಇಲ್ಲಿಲ್ಲ. ಯಾಕೆ ಹಿಂದೆ ಮಾಡ್ತಾರೋ ಗೊತ್ತಿಲ್ಲ. ಮಾಡ್ಬೇಕ್ರಿ ಅದು. ಅದರಿಂದ ಲೋಕ ಕಲ್ಯಾಣ ಆಗತ್ತಲ್ರಿ, ರಾಷ್ಟ್ರಕ್ಕೆ ಒಳ್ಳೇದಾಗತ್ತಲ್ಲ, ಸಮಾಜಕ್ಕೆ ಒಳ್ಳೇದಾಗತ್ತಲ್ಲ. ಸಮಾಜ ಸೇವಕರು ಬೇಕು ನಮಗೆ ಇವತ್ತು. ರಾಷ್ಟ್ರದ ಐಕ್ಯತೆ ಮಾಡುವಂಥವ್ರು ಬೇಕಲ್ಲ, ಮತ್ತು ಶ್ರೇಷ್ಠ ನಾಯಕರು ಬೇಕು ನಮಗೆ. ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಂಸ್ಥೆ ಇದು. ಅದಕ್ಕೆ ಇಂಥವ್ರಿದ್ರೆ ನಮ್ಮ ರಾಷ್ಟ್ರ ಯಾವ ಒಂದು ಇದರಲ್ಲಿಂದನೂ ತೊಂದರೆ ಆಗೋದಿಲ್ಲ, ಅಭಿವೃದ್ಧಿ ಚಲೋ ಆಗ್ತದೆ. ಸೇವಾ ಮನೋಭಾವನೆ ಮತ್ತು ಸೇವೆ ನಾವು ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಅಪೇಕ್ಷೆ ಪಡೋಂಗಿಲ್ಲ. ದುಡ್ಡಿಗಾಗಿ ನಾವು ಮಾಡ್ತಾ ಇಲ್ಲ. ಉಚಿತವಾದ ಸೇವೆ, ಸ್ವಯಂ ಸೇವಕರು ನಾವು.